ಎಫ್ ಸಿ ಆರ್ ಮೇಲೆ ಅಂತೂ ಬರ್ತೈತೆ ರೀ. ಅಂದ್ರೆ 12 ರೂಪಾಯಿ 14 ರೂಪಾಯಿ ಅಂತ ಹಿಂಗೆ ಮಾಡಿ ಕೊಟ್ರೆ ಅಂದರೆ ಅವ್ರು ಮರಿ ಕೊಟ್ಟದಕ್ಕೆ 4,300 ಆತಿ ಮರಿ ಕೊಟ್ಟದಕ್ಕೆ ರೀ. ಅವ್ರು ನಮಗೆ ಅದು ಅಮೌಂಟ ಎಷ್ಟು ಆಕೈತೆ ಅಂದ್ರೆ 1,00,000 ಮ್ಯಾಗ ಐತಿ ಆಕೈತೆ ರೀ. ನಮ್ಮದು ಅಗಲಕ್ಕೆ 28 ಫೂಟ್ ಐತಿ, ಉದ್ದಕ್ಕೆ 210 ಫೂಟ್ ಐತಿ. ಇದನ್ನು ಪೋಲ್ಟ್ರಿ ಫಾರ್ಮ್ ನಾವು ಏನು ಮಾಡ್ಕೊಂಡೀವಿ ಅಂದ್ರೆ ಪಾರ್ಟ್ ಟೈಮ್ ಜಾಬ್ ಅಂತಂದು ಮಾಡ್ಕೊಂಡಿದ್ದೀವಿ ನಾವು. ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ, ಇವತ್ತು ನಾನು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಗಣಿ ಗ್ರಾಮಕ್ಕೆ ಬಂದೀನಿ ರೀ. ಇಲ್ಲೊಂದು ಓಪನ್ ಕೋಳಿ ಫಾರ್ಮ್ ಐತಿ. ಈ ಫಾರ್ಮ್ ಬಗ್ಗೆ ಒಂದು ಮಾಹಿತಿಯನ್ನು ನೋಡೋಣ ಬರ್ರಿ. ನಮಸ್ಕಾರ, ನಾವು ಉಮೇಶ್ ಸಿಂಗಾಡಿ ಅಂತ. ಇಲ್ಲಿ ನಮ್ಮದು ಜಮಖಂಡಿ ತಾಲೂಕು ಗಣಿ ಊರು. ಪೋಲ್ಟ್ರಿ ಫಾರ್ಮು ನಮ್ಮದು ಅಗಲಕ್ಕೆ 28 ಫೂಟ್ ಐತಿ, ಉದ್ದಕ್ಕೆ 210 ಫೂಟ್ ಐತಿ. ಇದನ್ನು ಪೋಲ್ಟ್ರಿ ಫಾರ್ಮ್ ನಾವು ಏನು ಮಾಡ್ಕೊಂಡೀವಿ ಅಂದ್ರೆ ಪಾರ್ಟ್ ಟೈಮ್ ಜಾಬ್ ಅಂತಂದು ಮಾಡ್ಕೊಂಡಿದ್ದೀವಿ ನಾವು. IB ಕಂಪ್ನಿ ಅಂತ ಮರಿ ಕೊಟ್ಟಾರ್ರಿ. ಅವ್ರ ಜೋಡಿ ನಾವು ಟೈಅಪ್ ಆದಿಂದ ಫಸ್ಟ್ ಒಂದು IB ಕಂಪ್ನಿ ಅವ್ರು ಏನು ಕೊಟ್ಟರಲ್ರಲ್ಲ, ಅವಾಗಿಂದ ಮರಿದು ಭಾಳ ಇದಿರ್ತೈತೆ ರೀ. ಅದು ಅಂದ್ರೆ ಮರಿ ಕೊಟ್ಟಾರತ್ತಂದು ಹಂಗೆ ಮಾಡೋದಲ್ರಿ. ಅವ್ರು ಏನು ಹೇಳ್ತಾರೆ ಏನಿಲ್ಲ, ಮರಿ ಬಂದಾಗಂತೂ ಭಾಳ ಪರ್ಫೆಕ್ಟಾಗಿ ನೋಡ್ಕೋಬೇಕತ್ರಿ. ಯಾಕಂದ್ರೆ ಒಬ್ಬರನ್ನ ಹುಡುಗರನ್ನ ಹೆಂಗೆ ಜೋಪಾನ ಮಾಡ್ತೀವ್ರಲ್ಲ ಮಕ್ಕಳನ್ನ, ಆ ರೀತಿ ಜೋಪಾನ ಮಾಡ್ಬೇಕತ್ರಿ. ಯಾಕಂದ್ರೆ ಇವು ಮರಿ ಪೋಲ್ಟ್ರಿ ಫಾರ್ಮಿನೂ ಹೆಂಗಂದ್ರೆ ರೀ, ಪೂರ್ತಿ ಭಾಳ ಸಣ್ಣ ಮರಿ ಬಂದಿರ್ತಾವೆ ಅವ್ರು ನಮಗೆ ಸಣ್ಣ ಮರಿ ತಂದು ಏನು ಬಿಡ್ತಾರಲ್ಲ ಅವರು ಬಿಟ್ರೆ ಅಂದ್ರೆ 38 ಮಟ್ಟ ರೀ, 38 ಮಟ್ಟ ಬೆಳೆಸ್ಕೊಡ್ಬೇಕು ರೀ ನಾವು. ನನಗೆ ಏನಂದ್ರೆ ರೀ, ಮರಿ ಏನು ಕೊಟ್ಟಿರ್ತಾರಲ್ಲ ಬಂದು ರಾತ್ರಿನ ನೈಟ ಬರ್ತಾವೆ ರೀ. ಮರಿ ನೈಟ್ ಬಂದು ಅಂದ್ರೆ ಅವನ್ನ ಪೂರ್ತಿ ನಾವು ಮರಿ ಬರೋಕ್ಕಿಂತ ಮುಂಚೆನೇ ಬ್ರೋಡಿಂಗ್ ಮಾಡ್ಕೊಂಡಿರ್ತೀವಿ. ಹಿಂಗೆ ಕಾನೆ ಟೈಪ್ ಮಾಡ್ಕೊಂಡಿರ್ತೀವಿ ರೀ ನಾವು. ಕಾನೆ ಟೈಪ್ ಮಾಡ್ಕೊಂಡು ಅವು ಗ್ಯಾಸ್ ಅಂದರೆ ಗ್ಯಾಸು ಮತ್ತು ಇದನ್ನ ಕಟ್ಟಿಗೆ ಒಲೆ ಬೊಂಗ ಬರ್ತಾವ್ರೆ. ಆ ಬೊಂಗಾನು ಉರಿ ಹಚ್ಕೊಂಡು ಹೀಟಿಂಗ್ ಮಾಡ್ಕೋಬೇಕ್ರಿ. ಫಸ್ಟ್ ಹೀಟಿಂಗ್ ಮರಿನ 1 ತಾಸು 2 ತಾಸು ಲೇಟಾಗಿ ಬರ್ತಾವಂದ್ರೆ ಮೊದಲೇ ಹೀಟಿಂಗ್ ಮಾಡ್ಕೊಂಡಿರ್ಬೇಕು ರೀ. ಒಳಗಿನ ಬಾಜು ಹೊರಗಿನ ಬಾಜು ಎಲ್ಲ ಕಟ್ಕೊಂಡು ಒಳಗೆ ಬ್ರೂಡಿಂಗ್ ಮಾಡ್ಕೊಂಡ್ರಿ ಎಲ್ಲ ಪ್ಯಾಕ್ ಇರ್ಬೇಕು ರೀ. ಪ್ಯಾಕ್ ಒಂದು ಈಟು ಗಾಳಿ ಬರಲ್ಲ ನೋಡ್ಕೋಬೇಕ್ರಿ. ಯಾಕಂದ್ರೆ ಪೂರ್ತಿ ಇದನ್ನ ಸಡ್ಡ ಹೀಟ್ ಇರ್ಬೇಕು ರೀ. ಮರಿ ಬಂದು ಅಂದ್ರೆ ಸಡ್ಡು ಏನು ಇಳಿಸೋಕಾರಲ್ಲ. ಮರಿ ಅಂತರೂ ಸಾಯಂಕಾಲ ರಾತ್ರಿ ಬಂದು ಅಂದ್ರೆ ಅವ್ರು ಕ್ಯಾಲ್ಕುಲೇಟ್ ಮಾಡ್ಕೋತೀವ್ರಿ. ಎಷ್ಟು ಬಂದಾವತ್ತಂದು ಕಂಪ್ನಿಯಿಂದನೇ ಬಂದಿರ್ತಾವ್ರೆ. ಎಷ್ಟು ಬಂದಾವತ್ತಂದು ಇಳಿಸ್ಕೊಂಡು ಅದನ್ನು ಕಂಪ್ಲೀಟ್ ಮಾಡಿ ಇಳಿಸ್ಕೊಂಡು ಲೆಕ್ಕ ಹಾಕ್ಕೊಂಡು ಗ್ಯಾಸ್ ಎಲ್ಲ ಹಚ್ಕೊಂಡಿರ್ತೀವಿ ರೀ. ಮೊದಲೇ ಹಚ್ಕೊಂಡಿರ್ತೀವಿ ರೀ. ಅವು ಮರಿ ಸಡ್ಡು ಹೀಟ್ ಆಗಿತ್ತು ಅಂದ್ರೆ ಮರಿ ಚಂದಂಗೆ ಆಡ್ತಾವ್ರಿ. ಅವಾಗ ನೀರು ತುಂಬಿಡೋದು ಮತ್ತು ಫೀಡ್ ಹಾಕೊಳ್ಳೋದು. ಅವಾಗ ನಾವು ಪೇಪರ್ದಲ್ಲಿ 1-2-3 ದಿನ ಪೇಪರ್ದಾಗ ಮೇಂಟೈನ್ ಮಾಡ್ಬೇಕತ್ರಿ. ಆಮೇಲೆ ಬಂದಂಗೆ ಅವು ಯಾವ ರೀತಿ ಬರ್ತಾವ್ರಲ್ಲ ಬೆಳವಣಿಗೆ 4-5 ದಿನಕ್ಕೆ 8 ದಿನಕ್ಕೆ ಏನು ಬೆಳವಣಿಗೆ ಬರ್ತಾವ್ರಲ್ಲ, ಆ ರೀತಿ ಬಂದಂಗೆ ತೂಕ ಹೆಂಗೆ ಬರ್ತೈತೆ ರೀ. ಬೆಳವಣಿಗೆ ಬಂದಂಗೆ ಒಂದು 10 ಫೂಟ್ ಜಾಗ ಕೊಡ್ಬೇಕಾಗತ್ತೆ ರೀ ನಾವು. ಫಸ್ಟಿಗೆ ಮರಿ ಭಾಳ ಆದ್ರೆ ಒಂದು 50 ಫೂಟ್ನ್ಯಾಗ ಗಟ್ಟ ಇರ್ತಾವೆ ರೀ. 4 ಕಾನೆ ಮಾಡ್ಕೊಂಡಿರ್ತೀವಿ ರೀ. 50 ಫೂಟ್ನ್ಯಾಗ ಗಟ್ಟ ಇರ್ತಾವೆ ರೀ. ಬಂದಂಗೆ 10 ಫೂಟ್ ಒಂದೊಂದು ಕಾನೆ ಕೊಟ್ಕೋತ ಹೋದಾಗ ಅಲ್ಲಿಗೆ ಬಾಡಿ ವೇಟ ತೂಕ ಬರ್ತೈತೆ ರೀ. ಅದು ಅಲ್ಲೇ ಇಟ್ಕೋತ ಕೂತೀವಿ ಅಂದ್ರೆ ನಾವು ಅದು ಅಲ್ಲಿಂದಲೇ ಅವಕ್ಕೆ ವೆಂಟಿಲೇಷನು ಬರಂಗಿಲ್ಲ ರೀ, ಗಾಳಿನೂ ಹತ್ತಂಗಿಲ್ಲ, ಕರೆಕ್ಟಾಗಿ ಅವು ತೂಕನೂ ಬರಂಗಿಲ್ಲ ರೀ. ಸ್ವಲ್ಪ 10 ಫೂಟ್ ಹೆಂಗೆ ಬೆಳವಣಿಗೆ ಹಾಕವು ಆ ರೀತಿ ಗಾಳಿ ಕೊಟ್ಕೋತ ನಾವು ಫೀಡ ನೀರ ಎಲ್ಲ ಮುಂದಿನ ಜೋಡಿಸ್ಕೋತ ಹೋಗಿ ಅವ್ನು ಕೊಟ್ಕೋತ ಹೋಗ್ಬೇಕತ್ರಿ.
ಮರಿ ಬಂದು ಏನು ಬಿಡ್ತಾರಿಲ್ಲ ಸರ್ ಅವ್ರು, ಮರಿ ಬಂದು ಬಿಟ್ರಂದ್ರೆ 35 ಹಿಡ್ಕೊಂಡು 35ರಿಂದ ಹಿಡ್ಕೊಂಡು 38 39 ಮಟ್ಟ ಮರಿ ಲಿಫ್ಟಿಂಗ್ ಮಾಡ್ತಾರೆ ರೀ. ಅವ್ರು ಲಿಫ್ಟಿಂಗ್ ಮಾಡೋ ಹೊತ್ನ್ಯಾಗ ಅವ್ರಿಗೆ ಬಾಡಿ ವೇಟ್ ಬರ್ಬೇಕು ರೀ, ತೂಕನೂ ಚೆನ್ನಾಗಿರ್ಬೇಕು ರೀ. ಮರಿ ಲಿಫ್ಟಿಂಗ್ ಏನು ಮಾಡ್ತಾರಲ್ಲ, ಲಿಫ್ಟಿಂಗ್ ಮಾಡಿದ್ರಂದ್ರೆ 20 ದಿನ ಗ್ಯಾಪ್ ಇರ್ತೈತೆ ರೀ. 20 ದಿನ ಗ್ಯಾಪ್ ಇತ್ತಂದ್ರೆ 20 ದಿನ ಗ್ಯಾಪ್ ಮಾಡ್ಕೊಂಡು ಆಮೇಲೆ ಸಡ್ ಎಲ್ಲ ನಾವು ಏನು ಹೋಗಿರ್ತೈತಿಲ್ಲ ಗೊಬ್ಬರ ಹಾಕಿ ಎಲ್ಲ ಕ್ಲೀನ್ ಮಾಡೋದು, ಕ್ಲೀನ್ ಮಾಡ್ಕೊಂಡು ಅಟ್ಟು ಸಡ್ ಎಲ್ಲ ತೊಳೆದು ಇವನ್ನೆಲ್ಲ ಏನು ಡ್ರಿಂಕರ್ಗಳು ಫೀಡಿನೂ ಏನದಾವ್ರಲ್ಲೇ ಎಲ್ಲ ತೊಳ್ಕೊಬೇಕು ರೀ. ಅಸಿಡ್ ಹಾಕ್ಕೊಂಡು ಪೈಪ್ಲೈನ್ ಕ್ಲೀನಿಂಗ್ ಎಲ್ಲ ಅಸಿಡ್ ಹಾಕ್ಕೊಂಡು ಎಲ್ಲ ತೊಳ್ಕೊಂಡು ಎಲ್ಲ ಕ್ಲಿಯರ್ ಮಾಡಿದಾಗ ಎಲ್ಲ ಸುಣ್ಣ ಹಾಕಿ ಎಲ್ಲ ಸಾರಿಸಿದಾಗ ನಮಗೆ ಆಮೇಲೆ 20-25 ದಿನಕ್ಕೆ ಮರಿ ಕೊಡ್ತಾರೆ ರೀ. ಮರಿ ಏನು ಲಿಫ್ಟಿಂಗ್ ಮಾಡ್ತಾರೆ ಸರ, ಬಾಡಿ ವೇಟ 2.56 ಅತಿ ಏನು ಬಂದಿತ್ತು ಅಂದ್ರಲ್ಲಿ FCR ಮೇಲೆ ಅಂತೂ ಬರ್ತೈತೆ ರೀ. ಅಂದ್ರೆ 12 ರೂಪಾಯಿ 14 ರೂಪಾಯಿ ಅತ್ ಹಿಂಗೆ ಮಾಡಿ ಕೊಟ್ರಂದ್ರೆ ಅವ್ರು ಮರಿ ಕೊಟ್ಟದಕ್ಕೆ 4,300 ಅತಿ ಮರಿ ಕೊಟ್ಟದಕ್ಕೆ ರೀ ಅವ್ರು ನಮಗೆ ಅದು ಅಮೌಂಟ ಎಷ್ಟು ಆಕೈತೆ ಅಂದ್ರೆ 1 ಲಕ್ಷದ ಮ್ಯಾಗ ಐತಿ ಆಕೈತೆ ರೀ. ರೀ ಫೀಡಿಂದ ಏನು ನಮಗೇನು ಇದನ್ನು ಹಚ್ಚಂಗಲ್ಲ ರೀ ಅವ್ರು. ಈಗ ಮರಿ ಕೊಟ್ಬಿಟ್ಟು ಅದಕ್ಕೆ ಮೆಡಿಷನ್ ಬೇಕ್ರಿಲ್ಲೇ, ಮೆಡಿಷನ್ ಕೊಟ್ರೆ ಅಂದ್ರೆ ರೀ ಮೆಡಿಷನ್ದು ಒಂದಿಟ್ಟು ಇದನ್ನು ಮಾಡ್ತಾರೆ ರೀ ಅವ್ರು. ಮೆಡಿಷನ್ದು ಲೆಸ್ ಮಾಡಿಬಿಟ್ಟು ಅದ್ರದ್ದು ಮೆಡಿಷನ್ ಲೆಸ್ ಮಾಡಿಬಿಟ್ಟು ನಮಗೆ ಅಮೌಂಟ್ ಹಾಕ್ತಾರೆ ರೀ ಅವ್ರು. ಅಮೌಂಟ್ ಹಾಕಿದ್ರೆ ಅಂದ್ರೆ 1 ಲಕ್ಷದ ಮ್ಯಾಗತಿ ಅಮೌಂಟ್ ಬರ್ತೈತೆ ರೀ. ಅದು ಬತ್ತಂದ್ರೆ ನಮ್ಮದು ಸರ್ ಖರ್ಚು ಏನಂದ್ರೆ ರೀ, ಮರಿ ಬರೋಕ್ಕಿಂತ ಮುಂಚೆನೂ ನಾವು ಗ್ಯಾಸ್ ತುಂಬಿಟ್ಕೋಬೇಕು ರೀ. ಗ್ಯಾಸ್ ತುಂಬಿಟ್ಕೊಂಡು ಗ್ಯಾಸಿನವ್ರು ಗ್ಯಾಸ್ ತುಂಬ್ಕೊಂಡು ಇಟ್ಕೋತಾರೆ. ಒಬ್ಬೊಬ್ಬರು ಇನ್ನು ಬೊಂಗ ಹಚ್ಕೊಂಡು ಕಟ್ಗೆ ಹಾಕಿ ಹೀಟಿಂಗ್ ಮಾಡ್ಕೋತಾರೆ ರೀ. ಒಬ್ಬೊಬ್ರದ್ದು ಅದಿರ್ತೈತೆ ರೀ, ಅದು ಖರ್ಚು ಇರ್ತೈತೆ ರೀ. ಮತ್ತು ಇದು ಕಂಟಿನ್ಯೂ ಲೈಟ್ ಇರ್ತಾವ್ರೆ ಮತ್ತು ನೈಟ್ ಟೈಮ್ ಅಂತೂ ಕಂಟಿನ್ಯೂ ಲೈಟ್ ಬೇಕಾರೆ ಇವಕ್ಕೆ. ನೈಟ್ದು ಕರೆಂಟ್ ಬಿಲ್ಲುದು ಅದೊಂದಿಟ್ಟು ಖರ್ಚು ಐತೆ ರೀ. ಹೀಟಿಂಗ್ ಕೊಡೋಕೆ ಗ್ಯಾಸಿಂದು ಮತ್ತು ಇದು ಮೆಡಿಷನ್ದಂತೂ ಅವರೇ ಕೊಡ್ತಾರೆ, ಅದ್ರದೊಳಗೆ ನಮ್ದು ಲೆಸ್ ಮಾಡ್ತಾರೆ. ಇಟ್ಟೆಲ್ಲ ಖರ್ಚು ಐತೆ ಸರ. ಏನೋ ಮಾಡಬೇಕಾದ್ರೂ ಒಬ್ರದ್ದು ಬದುಕುವಷ್ಟು ಚೆನ್ನಾಗಿ ಬದುಕ್ಬೋದು ರೀ. ಗಂಡ ಹೆಂಡತಿ ಏನದಾರಲ್ಲೇ ಅವ್ರು ಬದುಕ್ಬೋದು ರೀ ಇದ್ರೊಳಗೆ. ಸ್ವಂತ ಅವ್ರವ್ರ ಜಮೀನ್ದಾಗ ಏನು ಮಾಡ್ಕೊಂಡು ಚೆನ್ನಾಗಿ ಮಾಡ್ಕೊಂಡು ಹೋದ್ರಂದ್ರೆ ಪ್ರಾಫಿಟ್ ಐತೆ ಸರ್. ಇದ್ರದ್ದೇನು ಏನಿಲ್ಲ ಅನ್ನಂಗಲ್ಲ, ಜಾಸ್ತಿ ಪ್ರಾಫಿಟ್ ಐತೆ ರೀ. ಆದರೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕಾಕತ್ತೆ ರೀ. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗೈತೆ ಅಂತೇಳಿ ಅನ್ಕೊತೀನಿ. ನನ್ನ ಚಾನಲ್ ಯಾರು ಹೊಸ್ತಾಗಿ ನೋಡ್ತಿರೋರು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ್ರಿ.